ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇವತ್ತಿನ ದಿನ ಶಂಖಪುಷ್ಪಿ ಅಂತ ತಾವೆಲ್ಲ ಕೇಳಿರಬಹುದು. ಒಂದು ನೀಲಿ ಬಣ್ಣದ ಒಂದು ಹೂವದು. ಅದರ ಬಳಕೆಯ ಬಗ್ಗೆ ಯಾರೋ ಕೇಳಿದರು, ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೇಳಿ. ಅವರಿಗೋಸ್ಕರನೇ ಈ ವಿಡಿಯೋ. ಹೆಚ್ಚಿನ ಮಾಹಿತಿಯನ್ನು ನೀಡೋಣ. ವೈಜ್ಞಾನಿಕವಾಗಿ ಅದರ ಉಪಯೋಗ ಏನೇನು ಇದೆ ಅಂತ ನಾವು ನೋಡೋದಾದರೆ, ಶಂಖಪುಷ್ಪಿ ಮತ್ತು ಬ್ರಾಹ್ಮಿ ಇವೆರಡನ್ನು ನೋಡಿದಾಗ ಬ್ರಾಹ್ಮಿ ಹೆಚ್ಚು ಮೆದುಳಿನ ಆರೋಗ್ಯಕ್ಕೆ ಪೂರಕವಾಗಿರೋಂಥದ್ದು. ಶಂಖಪುಷ್ಪಿಯ ಒಂದು ಉಪಯೋಗನ ನಾವು ನೋಡೋದಾದರೆ ಬ್ರಾಹ್ಮಿಯಷ್ಟು ಬರೋಲ್ಲ. ಬ್ರಾಹ್ಮಿಯೇ ಟಾಪ್. ಬ್ರಾಹ್ಮಿ ಅಥವಾ ಒಂದೆಲಗ ನಾವೇನಂತೀವಿ, ಅದು ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಹೆಚ್ಚಿನ ಒಂದು ಪೂರಕವಾಗಿರುವಂತಹ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಆದರೆ ಶಂಖಪುಷ್ಪಿನೂ ಸಹ ಒನ್ ಆಫ್ ದ ಸಪ್ಲಿಮೆಂಟ್ ಅನ್ಬೋದು, ಆದರೆ ಬ್ರಾಹ್ಮಿಗೆ ಹೋಲ್ಸೋಕ್ಕಾಗೋದಿಲ್ಲ. ಹಾಗಾದರೆ ಶಂಖಪುಷ್ಪಿನ ನಾವು ಯಾವ ರೀತಿ ಬಳಕೆ ಮಾಡ್ಬೋದು, ಅದರ ಉಪಯೋಗಗಳೇನು ಅಂತ ನಾವು ನೋಡೋದಾದರೆ, ಇದರಲ್ಲಿ ಬಹಳಷ್ಟು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳಿದೆ. ಆಲ್ಕಲಾಯ್ಡ್ಸು, ಫ್ಲೆವಿನಾಯ್ಡ್ಸ್ಗಳು, ಗ್ಲೈಕೋಸೈಡ್ಸ್ಗಳು, ಟ್ರೈಟರ್ಪಿನಾಯ್ಡ್ಗಳು, ಕ್ಯುಮ್ಯಾರಿನ್ಗಳು ಇವೆಲ್ಲ ಇರೋವಂಥದ್ದು ಒಂದು ಬಯೋ ಆ್ಯಕ್ಟಿವ್ ಕಾಂಪೌಂಡ್. ಇವೆಲ್ಲ ಅದರಲ್ಲಿ ಇರೋವಂಥದ್ದು. ಇವುಗಳ ಕೆಲಸ ಏನು ಅಂತಂದರೆ, ಮೊದಲನೇದಾಗಿ ಸ್ಮರಣಾಶಕ್ತಿ, ಏಕಾಗ್ರತೆ ಮತ್ತು ಮೆಮೊರಿ ಅಂತ ನಾವೇನು ಹೇಳ್ತೀವಿ, ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದು, ಇದಕ್ಕೆ ಪೂರಕವಾಗಿರುವಂತಹ ಈ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು ಶಂಖಪುಷ್ಪಿಯಲ್ಲಿದೆ ಅಂತ ಹೇಳ್ಬಹುದು. ನಮ್ಮ ಹಿಪ್ಪೋಕ್ಯಾಂಪಸ್ ಭಾಗ ಏನಿದೆ, ಅದರ ಮುಖ್ಯ ಕೆಲಸ ಏನು ಅಂದರೆ ಗ್ರಹಿಕೆ ಮತ್ತು ಸ್ಮರಣೆಯನ್ನು ಇಟ್ಕೊಳ್ಳೋವಂಥದ್ದು ಹಿಪ್ಪೋಕ್ಯಾಂಪಸ್ ಭಾಗ. ಹಿಪ್ಪೋಕ್ಯಾಂಪಸ್ ಯಾರ ಮೆದುಳಿನಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ದೊಡ್ಡದು ಅಂದರೆ ತುಂಬ ದೊಡ್ಡದು ಅಂತ ಗಾತ್ರದಲ್ಲ, ಸ್ವಲ್ಪ ಅದರ ಬೆಳವಣಿಗೆ ಸ್ವಲ್ಪ ದೊಡ್ಡದಿರುತ್ತೆ, ಅಂತಹ ವ್ಯಕ್ತಿಗಳಿಗೆ ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ಈ ಒಂದು ಶಂಖಪುಷ್ಪಿಯನ್ನು ನೀಡೋದ್ರಿಂದ ಅವರ ಹಿಪ್ಪೋಕ್ಯಾಂಪಸ್ ಭಾಗದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಗಮನ ಹರಿಸೋದು, ಕೇಂದ್ರೀಕರಿಸೋದು ಮತ್ತು ಜ್ಞಾಪಕ ಶಕ್ತಿ ಅವರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಕಾರಣ ನರಕೋಶಗಳ ಆರೋಗ್ಯಕ್ಕೆ ಶಂಖಪುಷ್ಪಿಯಲ್ಲಿರುವ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ಶಂಖಪುಷ್ಪಿ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಉರಿ ಊತವನ್ನು ತಪ್ಪಿಸುವಂತಹದ್ದು. ದೇಹದಲ್ಲಿ ಯಾವುದೇ ಒಂದು ಅಂಗಾಂಗಕ್ಕೆ ತೊಂದರೆಯಾಗಿದೆ ಅಂದರೆ ಅಲ್ಲಿ ಇನ್ಫ್ಲಮೇಷನ್, ಉರಿ ಊತ ಅಂತ ಕರಿತೀವಿ ಅದನ್ನು, ಅದು ಹೆಚ್ಚಾದಾಗ ಆ ಒಂದು ಅಂಗಾಂಗಕ್ಕೆ ಅದು ತೊಂದರೆ ಆಗಿದೆ ಅಂತ ನಾವು ಹೇಳ್ಬಹುದು. ಉರಿ ಊತ ಉಂಟಾದಾಗ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳಾದ, ಅದರಲ್ಲೂ ಪ್ರಮುಖವಾಗಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6 ಮತ್ತು ಹಲವಾರು ಸೈಟೋಕೈನ್ಗಳು ಆ ಜಾಗದಲ್ಲಿ ಬಿಡುಗಡೆಯಾಗುತ್ತೆ. ಅದು ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಅದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಎನ್ನುವ ವಿಷಗಳನ್ನು ಹೆಚ್ಚು ಬಿಡುಗಡೆ ಮಾಡುತ್ತೆ. ಏನಕ್ಕೆಂದರೆ ಇನ್ಫ್ಲಮೇಷನ್ ಆದಾಗ ಅದೊಂದು ಸಿಗ್ನಲ್ ಕೊಡುತ್ತೆ ಮ್ಯಾಕ್ರೋಫೇಜಸ್ಗೆ, ಇಲ್ಲಿ ತೊಂದರೆ ಆಗಿದೆ, ಬಾ ನೀನು ಇಲ್ಲಿ ಅಂಥೇಳಿ. ಮ್ಯಾಕ್ರೋಫೇಜಸ್ ಅಲ್ಲಿ ಬಂದು ಅದರ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ವಿಷಗಳು ಬಿಡುಗಡೆ ಆಗ್ತಾ ಬರುತ್ತೆ. ಆ ವಿಷಗಳು ಏನು ಮಾಡುತ್ತೆ, ಆ ಒಂದು ಜೀವಕೋಶವನ್ನು ನಾಶ ಮಾಡ್ತಾ ಬರುತ್ತೆ. ಇಲ್ಲಿ ಇದು ಆ್ಯಂಟಿ ಇನ್ಫ್ಲಮೇಟರಿ ಅಂತಂದಾಗ ಶಂಖಪುಷ್ಪಿಯಲ್ಲಿರುವ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳಾದ ಆಲ್ಕಲಾಯ್ಡ್, ಫ್ಲಾವಿನಾಯ್ಡ್, ಗ್ಲೈಕೋಸೈಡ್ಸ್, ಇದರ ಜೊತೆಯಲ್ಲಿ ಟ್ರೈಟರ್ಪಿನಾಯ್ಡ್ಗಳು ಇವೆಲ್ಲ ಏನಿದೆ, ಇವುಗಳು ಮೆದುಳಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಇನ್ಫ್ಲಮೇಷನ್ ಆಗದಿದ್ದ ಹಾಗೆ ತಡೆಗಟ್ಟುವಂತಹ ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡಿ, ಪ್ರೋಟೀನ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ಅದನ್ನು ತಡೆಗಟ್ಟೋದು. ಇದರಿಂದ ಏನಾಗುತ್ತೆ, ಮೆದುಳಿನಲ್ಲಿ ವಿಷಗಳು ಬಿಡುಗಡೆಯಾಗೋದಿಲ್ಲ. ಮೆದುಳಿನಲ್ಲಿ ವಿಷಗಳು ಬಿಡುಗಡೆಯಾದ ಪಕ್ಷದಲ್ಲಿ ಏನು ಮಾಡುತ್ತೆ, ಅಲ್ಲಿ ಕೆಲವೊಂದು ಪ್ರೋಟೀನ್ಗಳ ಡೆಪಾಸಿಷನ್, ಆ ವಿಷಗಳು ಆ ನರಕೋಶಗಳಲ್ಲಿ ಡೆಪಾಸಿಟಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೇರಿಕೊಂಡಂಥವು ಅವೇನು ಮಾಡುತ್ತೆ, ಆ ನರಕೋಶಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಬಹಳ ಬೇಗ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ, ನರಕೋಶಗಳು ನಶಿಸಿ ಹೋದರೆ ಪುನಃ ಬೆಳೆಯೋದಿಲ್ಲ. ಬೇರೆ ಲಿವರ್ ಆದರೆ, ಯಕೃತ್ ಅಂತೀವಲ್ಲ ಲಿವರ್, ಅದರಲ್ಲಿ ಏನಾದ್ರು ಡ್ಯಾಮೇಜ್ ಆದರೆ ಪುನಃ ಲಿವರ್ ರೀಜನರೇಟ್ ಆಗುತ್ತೆ. ಬೇರೆ ಬೇರೆ ಅಂಗಾಂಗಗಳಲ್ಲಿ ಆ ಒಂದು ಮೈಟ್ರಾಟಿಕ್ ಸೆಲ್ ಡಿವಿಷನು ತುಂಬ ಚೆನ್ನಾಗಿದೆ. ಆದರೆ ಮೆದುಳಿನಲ್ಲಿ ಏನು ರಿಸರ್ವಾಯರ್ ಏನಿದೆ ಅದನ್ನಷ್ಟೇ ನಾವು ಕಾಪಾಡ್ಕೊಳ್ಬೇಕೇ ಹೊರತು, ಸ್ಟೆಮ್ ಸೆಲ್ಸ್ ಇದೆ ಅಂತಾರೆ ಇತ್ತೀಚಿನ ಸಂಶೋಧನೆಗಳು, ಆದರೆ ಎಷ್ಟು ನರಕೋಶಗಳಿದೆ ಅದನ್ನು ನಾವು ಹಾಳಾಗದಿದ್ದಾಗೆ ಅದನ್ನು ಕಾಪಾಡ್ಕೋಬೇಕು. ಅಲ್ಲೇನಾದರೂ ಹಾಳಾದರೆ, ನರಕೋಶಗಳ ನಶಿಸುವಿಕೆ ಏನಾದರೂ ಜಾಸ್ತಿ ಆದರೆ, ಮರೆಗುಳಿತನ, ಅಲ್ಝೈಮರ್, ಪಾರ್ಕಿನ್ಸನ್ ಈ ಥರ ನರಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳನ್ನು ವ್ಯಕ್ತಿ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಇದು ಕೆಲಸ ಮಾಡುತ್ತೆ, ಅದು ನಮ್ಮ ನರಕೋಶಗಳನ್ನು ರಕ್ಷಣೆ ಮಾಡುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದು ಸಹ ಕೆಲಸ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಅಂದರೆ
ಅಲ್ಲೇನಾದರೂ ವಿಷಗಳು ಇದ್ದರೆ, ಬೇರೆ ಯಾವುದೋ ಒಂದು ಕ್ರಿಯೆಯಿಂದ ವಿಷಗಳು ಬಿಡುಗಡೆಯಾಗಿದ್ದರೆ ಮೆದುಳಿನಲ್ಲಿ ಮುಖ್ಯವಾಗಿ, ಆ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಇದಕ್ಕಿದೆ. ಯಾವ ರೀತಿ ಅಂದರೆ NRF2 ಪಾತ್ವೇ ಅಂತ ಇದೆ. ಆ NRF2 ಪಾತ್ವೇಯನ್ನು ಆ್ಯಕ್ಟಿವೇಟ್ ಇದು ಮಾಡುತ್ತೆ. ಇದು ಆ್ಯಕ್ಟಿವೇಟ್ ಮಾಡಿದಾಗ ಆ ಪಾತ್ವೆಯಲ್ಲಿರುವ ಜೀನ್ಸ್ಗಳಾದ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಜೀನ್, ಕೆಟಲೇಸ್ ಎನ್ನುವ ಜೀನು, ಗ್ಲೂಟೋಥಯಾನ್ ಅಂತ ಒಂದು ಮಾಸ್ಟರ್ ರೆಗ್ಯುಲೇಟರಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಇವುಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ಅವೇನು ಮಾಡುತ್ತೆ, ಈ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಹಾಗಾಗಿ ಇದು NRF2 ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ ಬಿ ಅಂತ ಇನ್ನೊಂದು ಪಾತ್ವೆ ಇದೆ, ನ್ಯಾಚುರಲ್ NF-kB ಪಾತ್ವೆ ಅಂತ, ಅದನ್ನು ಸಪ್ರೆಸ್ ಮಾಡುತ್ತೆ. ಇದು ಎರಡು ಥರದ ಕೆಲಸ ಮಾಡುತ್ತೆ. ಒಂದನ್ನು ಜಾಸ್ತಿ ಮಾಡಬೇಕು, ಒಂದನ್ನು ಕಮ್ಮಿ ಮಾಡಬೇಕು. ಅದರಲ್ಲಿ NRF2 ಪಾತ್ವೆನ ಜಾಸ್ತಿ ಮಾಡುತ್ತೆ, NF-kB ಪಾತ್ವೆ ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆನ ಕಡಿಮೆ ಮಾಡುತ್ತೆ. ಇದೆರಡು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಪೂರಕವಾಗಿರುವಂತಹ ಅಂಶಗಳು. ಇದರ ಜೊತೆ ಇದಕ್ಕೆ ಒಂದು ಸ್ವಲ್ಪ ಅಡ್ಯಾಪ್ಟೋಜನ್ ನೇಚರ್ ಇದೆ ಅಂತಾರೆ. ಅಡ್ಯಾಪ್ಟೋಜನ್ ಅಂದರೆ ಒತ್ತಡ ಉಂಟಾದಾಗ ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿ. ಈಗ ಒತ್ತಡ ಯಾವ ಥರ ಆಗುತ್ತೆ ಅಂದರೆ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಹಕ್ಕೆ ಒಂದು ಸಿಗ್ನಲ್ ಹೋಗುತ್ತೆ, ಅದು ಒಂದು ಒತ್ತಡ ಅಂತ. ಆವಾಗ ನಮ್ಮ ಹೈಪೋಥಾಲಮಸ್ CRH ಎನ್ನುವ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. CRH ಅಂದರೆ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್. ಈ ಹಾರ್ಮೋನು ಪಿಟ್ಯೂಟರಿಗೆ ಹೋಗಿ ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ACTH ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಕಾರ್ಟಿಸಾಲನ್ನು ಬಿಡುಗಡೆ ಮಾಡುತ್ತೆ. ಅದು ಒತ್ತಡದ ಹಾರ್ಮೋನ್. ಇದು ಅಡ್ಯಾಪ್ಟೋಜನ್ ಯಾವ ಥರ ಅಂದರೆ, ಒತ್ತಡದ ಹಾರ್ಮೋನನ್ನು ತಗ್ಗಿಸುವಂತಹ ಕೆಲಸವನ್ನು ಶಂಖಪುಷ್ಪಿ ಮಾಡೋದ್ರಿಂದ ಇದು ಒಂದು ಅಡ್ಯಾಪ್ಟೋಜನ್. ಅಶ್ವಗಂಧ ಅಂತ ನಾವು ಕೇಳ್ತೀವಲ್ಲ, ಅಶ್ವಗಂಧದ ಥರ ಅದು ಒಂದು ಅಡ್ಯಾಪ್ಟೋಜನ್ನು. ಅದೇ ಥರ ಶಂಖಪುಷ್ಪಿನೂ ಅಡ್ಯಾಪ್ಟೋಜನ್ನಾಗಿ ಸಹ ಕೆಲಸ ಮಾಡುತ್ತೆ ಅಂತ ಕೆಲವೊಂದು ಸಂಶೋಧನೆಗಳು ತಿಳಿಸಿವೆ. ಇದರ ಹೊರತಾಗಿ ಈ ಶಂಖಪುಷ್ಪಿ ನಿದ್ರೆಯನ್ನು ತರಿಸುವಂತಹದ್ದು. ಇದನ್ನು ನಾವು ರಾತ್ರಿ ಹೊತ್ತು ಸೇವನೆ ಮಾಡಿದರೆ ಒಳ್ಳೆ ನಿದ್ರೆ ಬರುತ್ತೆ. ಈಗ ಒಳ್ಳೆ ನಿದ್ರೆ, ರಾತ್ರಿ ನಾವು ಮಲಗಿದಾಗ ಬೆಳಿಗ್ಗೆ ನಮ್ಮ ದೇಹದಲ್ಲಿ ಏನೇನು ಡ್ಯಾಮೇಜ್ಗಳಾಗಿದೆ ಅದೆಲ್ಲ ಸರಿಯಾಗೋದು ರಾತ್ರಿ ನಿದ್ರೆ ಮಾಡಿದಾಗ. ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ ಕರಿತೀವಿ. ಅಂದರೆ ಪೂರ ರಿಪೇರ್ ಮೆಕ್ಯಾನಿಸಮ್ ಏನಿರುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಆವಾಗ ಆ್ಯಕ್ಟಿವೇಟ್ ಆಗುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಕಮ್ಮಿ ಆಗುತ್ತೆ. ಆ ನಂತರ ಏನಾಗುತ್ತೆ, ಆ ಎಲ್ಲ ರಿಪೇರ್ಗಳು ರಾತ್ರಿಯ ಹೊತ್ತು ನಡೆಯೋದ್ರಿಂದ ಮೆಲಟೋನಿನ್ ಸೆಕ್ರೇಷನ್ ಆಗ್ಬೋದು, ಆಮೇಲೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗ್ಬೋದು, ಆಮೇಲೆ ಲೆಪ್ಟಿನ್ ಆಗಿರಬಹುದು. ಲೆಪ್ಟಿನ್ ಜಾಸ್ತಿ ಇದ್ದಾಗ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಕಮ್ಮಿ ಇರುತ್ತೆ, ಅಂದರೆ ಡೈಜೆಷನ್ ಎಲ್ಲ ಕಮ್ಮಿ ಇರುತ್ತೆ ನಿದ್ರೆ ಮಾಡಬೇಕಾದ್ರೆ. ಹಾಗಾಗಿ ಒಳ್ಳೆಯ ನಿದ್ರೆಯನ್ನು ತರಿಸುವಂತಹ ಶಕ್ತಿ ಈ ಶಂಖಪುಷ್ಪಿಗಿದೆ ಅಂತ ಹೇಳ್ತಾರೆ. ಇದೆಲ್ಲ ವಿಚಾರಗಳು ಯಾವ ರೀತಿ ತಿಳಿದು ಬಂದಿದೆ ಅಂದರೆ, ಇಲಿಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಬೇಕಾದಷ್ಟಿದೆ ರಿಸರ್ಚ್ ಪೇಪರ್ಸ್ ಇದ್ರ ಮೇಲೆ. ಇಲಿಗಳ ಮೇಲೆ ಮಾಡಿದ ಪ್ರಯೋಗ ತುಂಬ ಒಂದು ಪ್ರಯೋಜನಕಾರಿಯಾಗಿದೆ, ಒಂದು ಫಲಿತಾಂಶ ಚೆನ್ನಾಗಿ ಸಿಗ್ತಿದೆ. ಆದರೆ ಮನುಷ್ಯನ ಮೇಲೆ ನಡೆಸಿರುವ ಪ್ರಯೋಗಗಳು ತುಂಬ ಕಡಿಮೆ ಅಂತಲೇ ಅನ್ಬೋದು. ಕೆಲವು ರಿಸರ್ಚ್ ಸೆಂಟರಲ್ಲಿ ಈ ಮನುಷ್ಯನ ಮೇಲೆ ಶಂಖಪುಷ್ಪಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಮಾಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ವಿಜ್ಞಾನಿಗಳು, ಇಲಿಗಳ ಮೇಲೆ ಏನು ಫಲಿತಾಂಶ ಸಿಕ್ಕಿದೆ ಅದು ಮನುಷ್ಯನಿಗೂ ಅನ್ವಯಿಸುತ್ತೆ. ಏಕೆಂದರೆ ಇಲಿ ಮತ್ತು ಮನುಷ್ಯನ ಜೀನೋಮ್ನ ನಾವು ನೋಡಿದಾಗ ತುಂಬ ನಿಯರ್ ಇದೆ. ಇಲಿಗಳಲ್ಲಿ 40 ವರ್ಣತಂತುಗಳಿದ್ದರೆ ಮನುಷ್ಯನಲ್ಲಿ 46 ವರ್ಣತಂತುಗಳಿರೋದು. ಜೀನೋಮಲ್ಲೂ ಸಿಮಿಲಾರಿಟೀಸ್ಗಳು ತುಂಬ ಇದೆ. ಹಾಗಾಗಿ ಬಹಳಷ್ಟು ಸಂಶೋಧನೆಗಳು ಇಲಿಗಳ ಮೇಲೆ ನಡೆಸಿ ಅದನ್ನು ಮನುಷ್ಯನಿಗೂ ಅನ್ವಯಿಸುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇಲಿಗಳ ಮೇಲೆ ನಡೆಸಿದ ಪ್ರಯೋಗಗಳು ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ನೀಡಿರೋದ್ರಿಂದ ಮನುಷ್ಯನಿಗೂ ಇದೇ ರೀತಿಯ ಫಲಿತಾಂಶ ದೊರಕುತ್ತೆ ಅನ್ನೋದು ವಿಜ್ಞಾನಿಗಳ ಹೇಳಿಕೆ. ಜೊತೆಯಲ್ಲಿ ಮನುಷ್ಯನ ಮೇಲೂ ಪ್ರಯೋಗಗಳನ್ನು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಆದರೆ ಒಟ್ಟಾರೆ ನಾವು ನೋಡೋದಾದರೆ ಶಂಖಪುಷ್ಪಿ ಒಂದು ಒಳ್ಳೆಯ ಸಪ್ಲಿಮೆಂಟ್. ಇದರಿಂದನೇ ತೊಂದರೆಗಳ ನಿವಾರಣೆ ಆಗುತ್ತೆ ಅಂತ ಅಲ್ಲ, ಇದೇ ಮೇಯ್ನ್ ಕೋರ್ಸ್ ಔಷಧ ಅಂತಲ್ಲ, ಇದು ಅಡಿಷನಲ್ ಸಪ್ಲಿಮೆಂಟ್ ಥರ ಇದು ಕೆಲಸ ಮಾಡುತ್ತೆ. ಒಂದು ಜೊತೆಯಾಗಿ ಸೇರಿಸಿದಾಗ ಏನಾಗುತ್ತೆ, ಬೇರೆ ಬೇರೆ ಆ್ಯಕ್ಟಿವಿಟಿಗಳ ಜೊತೆ ಸೇರಿದಾಗ ಇದು ಆ ಸ್ಮರಣಾ ಶಕ್ತಿ, ಗ್ರಹಿಕೆ ಇವನ್ನ ಬೂಸ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಬ್ರಹ್ಮಿಯಷ್ಟು ಒಳ್ಳೆಯ ಫಲಿತಾಂಶ ಇದು ಕೊಡೋದಿಲ್ಲ. ಸ್ವಲ್ಪ ಆದರೂ ತಕ್ಕ ಮಟ್ಟಿಗೆ ಇದನ್ನು ನಾವು ಬಳಕೆ ಮಾಡ್ಬೋದು. ಇದನ್ನು ಯಾವ ರೀತಿ ಅಂದರೆ, ಪುಡಿ ಮಾಡ್ಕೊಂಡು ಮಾಡ್ಬೋದು, ಸಿರಪ್ ಡಿಕಾಕ್ಷನ್ ಮಾಡ್ಕೊಂಡು ಮಾಡಬಹುದು. ಈ ಥರ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಬೋದು. ಮತ್ತು ಬಳಕೆಯಷ್ಟೇ ಇದನ್ನು ಆಯುರ್ವೇದ ತಜ್ಞರ ಒಂದು ಸಲಹೆ ಮೇಲೆ
ಎಷ್ಟು ಯಾವ ವಯಸ್ಸಿನವರಿಗೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೋಬೇಕು. ಏಕೆಂದರೆ ಪ್ರತಿಯೊಂದು ಈ ಥರದ ಗಿಡಮೂಲಿಕೆಗಳಲ್ಲಿ ಇರುವಂತಹ ಈ ಬಯೋಆಕ್ಟಿವ್ ಕಾಂಪೌಂಡ್ಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ ಕಿಡ್ನಿ ಲಿವರ್ ಮೇಲೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಮಗೆ ತೋರಿದ ಹಾಗೆ ನಾವು ಇದನ್ನು ಬಳಕೆ ಮಾಡೋಕ್ಕಾಗೋದಿಲ್ಲ. ಆಯುರ್ವೇದ ತಜ್ಞರ ಒಂದು ಸಲಹೆ ಮೇರೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಸೇವಿಸಬಹುದು ಅಂತ ಹೇಳಿ ಒಂದು ಆ ಡೋಸೇಜನ್ನ ಫಿಕ್ಸ್ ಮಾಡ್ತಾರೆ ಅವರು. ಅಲ್ಲಿ ಯಾವುದೇ ರೀತಿ ತೊಂದರೆಯಾಗದಿದ್ದ ಹಾಗೆ ಇಷ್ಟು ಡೋಸೇಜನ್ನ ತಗೋಬಹುದು ಅನ್ನುವುದನ್ನು ಫಿಕ್ಸ್ ಮಾಡ್ತಾರೆ. ಮತ್ತು ಇದನ್ನು ರಾತ್ರಿ ಹೊತ್ತು ತಗೊಂಡಾಗ ಬೇರೆ ಥರದ ಪ್ರಯೋಜನಗಳು ದೊರಕುತ್ತೆ. ಬೆಳಗಿನ ಹೊತ್ತು ಯಾವುದೇ ಒಂದು ರಾಸಾಯನಿಕ ಆದರೂ ಬೆಳಗಿನ ಹೊತ್ತು ಬೇರೆ ಥರ ಆಗುತ್ತೆ, ರಾತ್ರಿಯ ಹೊತ್ತು ಅದರ ಪ್ರಯೋಜನಗಳು ಬೇರೆ ಥರ ಬರುತ್ತೆ. ರಾತ್ರಿ ಹೊತ್ತು ನಿದ್ರೆ ಚೆನ್ನಾಗಿ ಬರುತ್ತೆ, ಬೆಳಗಿನ ಹೊತ್ತು ಗಮನ ಹರಿಸೋದು ಅದು ಹೆಚ್ಚಾಗುತ್ತೆ. ಅಂದರೆ ಕ್ರೋನೋ ನ್ಯೂಟ್ರಿಷನ್ ಅಂತಿದೆ. ಬೆಳಗಿನ ಹೊತ್ತು ನಮ್ಮ ದೇಹ ಕೆಲಸ ಮಾಡುವ ರೀತಿಯೇ ಬೇರೆ, ರಾತ್ರಿ ಹೊತ್ತು ನಮ್ಮ ದೇಹ ಕೆಲಸ ಮಾಡುವ ರೀತಿಯೇ ಬೇರೆ. ಹಾಗಾಗಿ ನಾವು ಏನು ಸೇವನೆ ಮಾಡ್ತೀವಿ, ಬೆಳಗ್ಗೆ ಸೇವನೆ ಮಾಡಿದಾಗ ಬೇರೆ ಥರ ಎಫೆಕ್ಟ್ ಕೊಡುತ್ತೆ, ರಾತ್ರಿಯ ಹೊತ್ತು ಸೇವನೆ ಮಾಡಿದಾಗ ಬೇರೆ ಥರ ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ಆಯುರ್ವೇದ ತಜ್ಞರ ಸಲಹೆ ಮೇರೆಗೆ ಮಾತ್ರ ಇದನ್ನು ತಗೋಬೇಕು. ಗರ್ಭಿಣಿ ಸ್ತ್ರೀಯರು, ತುಂಬ ಪುಟ್ಟ ಮಕ್ಕಳು ಮತ್ತು ಮಾನಸಿಕವಾಗಿ ಏನೋ ತೊಂದರೆ ಇದೆ ಅಂತೇಳಿ ಅದಕ್ಕೆ ಮೆಡಿಕೇಷನ್ ತಗೊಳ್ತಾ ಇರೋರು, ಹಾಲು ನೀಡ್ತಿರೋಂತಹ ಮಹಿಳೆಯರು, ಇವರು ಸಾಮಾನ್ಯವಾಗಿ ಈ ಥರದ ಯಾವುದೇ ಒಂದು ಗಿಡಮೂಲಿಕೆಗಳನ್ನು ತೆಗೆದುಕೊಳ್ಳಬಾರ್ದು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದರಿಂದ ಏಕೆಂದರೆ ಬಯೋಆಕ್ಟಿವ್ ಕಾಂಪೌಂಡ್ಗಳು ಯಾವ ರೀತಿ ಪರಿಣಾಮ, ಏಕೆಂದರೆ ಬೆಳೆಯುತ್ತಿರುವ ಭ್ರೂಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ತಾಯಿಗೆ ಡೋಸೇಜು ಫೈನು, ಆದರೆ ಆಕೆಯ ದೇಹದಲ್ಲಿ ಹೋಗಿರುವ ಅಂಶ ಬೆಳೆಯುತ್ತಿರುವ ಭ್ರೂಣದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಗೊತ್ತಿರೋದಿಲ್ಲ. ಅದಕ್ಕೆ ತುಂಬ ಕಡಿಮೆ ಬೇಕು, ತಾಯಿಗೆ ಜಾಸ್ತಿ ಬೇಕು. ಆದರೆ ಜಾಸ್ತಿ ತಾಯಿ ಸೇವನೆ ಮಾಡಿದಾಗ ಅಷ್ಟು ಪ್ರಮಾಣವು ಪ್ಲಾಸೆಂಟಾ ಮುಖಾಂತರ ಬೆಳೆಯುತ್ತಿರುವ ಭ್ರೂಣಕ್ಕೆ ಹೋಗುವ ಸಾಧ್ಯತೆ ಇರೋದರಿಂದ ಇವರಿಗೆ ಇದನ್ನು ತೆಗೆದುಕೊಳ್ಳಬಾರದು. ಮಿಕ್ಕವರು ತೆಗೆದುಕೋಬೋದು, ಆದರೆ ಡೋಸೇಜನ್ನ ನಿರ್ಧಾರ ಮಾಡಬೇಕಾಗಿರೋದು ತಜ್ಞರು, ಆಯುರ್ವೇದ ತಜ್ಞರು ಮಾತ್ರ ಅದನ್ನು ನಿರ್ಧಾರ ಮಾಡ್ತಾರೆ. ಯಾವ ರೀತಿ ತಗೋಬೇಕು, ಯಾವ ಸಮಯದಲ್ಲಿ ತಗೋಬೇಕು ಅನ್ನೋದಕ್ಕೆ ಆಯುರ್ವೇದ ತಜ್ಞರ ಸಲಹೆ ಬಹಳ ಮುಖ್ಯ. ಕಾರಣ ಈ ಎಲ್ಲ ಬಯೋಆಕ್ಟಿವ್ ಕಾಂಪೌಂಡ್ ಯಾವುದೇ ಸಸ್ಯ ಆಗಲಿ ದಿನ ಬಳಕೆಯಲ್ಲಿ ಬಳಸದೇ, ಈಗ ನುಗ್ಗೆ ಸೊಪ್ಪು ಅದನ್ನು ಸೇವನೆ ಮಾಡ್ಬೋದು, ಹೊನಗಾನೆ ಸೊಪ್ಪು, ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು ಈ ಥರದನ್ನು ಸೇವನೆ ಮಾಡ್ಬೋದು. ಆದರೆ ಸ್ವಲ್ಪ ರೇರ್ ಅನ್ನುವಂತಹ ಕೆಲವೊಂದು ಪದಾರ್ಥಗಳು ಅಥವಾ ಗಿಡಮೂಲಿಕೆಗಳನ್ನು ಬಳಕೆ ಮಾಡಬೇಕಾದ್ರೆ ನಾವು ತಜ್ಞರ ಸಲಹೆ ತೆಗೆದುಕೊಳ್ಳದಿದ್ದರೆ ಏನಾಗುತ್ತೆ ಅಂದರೆ ಅದು ನಮ್ಮ ಕಿಡ್ನಿ ಮತ್ತು ಲಿವರ್ನ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇರೋದರಿಂದ ಆ ಡೋಸೇಜು ನಮಗೆ ಗೊತ್ತಿರೋದಿಲ್ಲ. ಎಷ್ಟು ಈಗ 5 ಹೂಗಳನ್ನು ಬಳಕೆ ಮಾಡಬೇಕಾ, 1 ಹೂ ಬಳಕೆ ಮಾಡಬೇಕಾ ಗೊತ್ತಿಲ್ಲ. ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ನಂತರ ಅದನ್ನು ಬಳಸ್ಬೋದು. ಆದರೆ ಭ್ರಮಿಗೆ ಹೋಲಿಸಿದ್ರೆ ಶಂಖಪುಷ್ಪಿ ಅಷ್ಟೊಂದು ಏನು ಪ್ರಯೋಜನ ನೀಡೋಲ್ಲ ಅನ್ನೋದು ವಿಜ್ಞಾನಿಗಳ ಹೇಳಿಕೆ. ಇದರ ಹೊರತಾಗಿ ಭ್ರಮಿ ಅಥವಾ ಒಂದೆಲಗ ಆದರೆ ಅದು ಇನ್ನೂ ಹೆಚ್ಚು, ಅದು ನಮ್ಮ ಮೆದುಳಿನಲ್ಲಿರುವ ಡೆಂಡ್ರೈಟ್ಸ್ಗಳ ಬೆಳವಣಿಗೆ, ಸಿನಾಪ್ಸಿಸ್, ಜೆನೆಸಿಸ್ ಇದೆಲ್ಲ ಮಾಡುವಂಥ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ. ಹಾಗಾಗಿ ಶಂಖಪುಷ್ಪಿಯನ್ನು ಬಳಕೆ ಮಾಡ್ಬೋದು. ಯಾರು ಎಷ್ಟು ಬಳಕೆ ಮಾಡಬೇಕು ಅನ್ನುವುದು ತಜ್ಞರ ನಿರ್ಧಾರಕ್ಕೆ ಬಿಟ್ಟಿದ್ದು, ತಜ್ಞರ ಸಲಹೆ ಮೇರೆಗೆ ಇದನ್ನು ನಾವು ಬಳಕೆ ಮಾಡಬಹುದು. ನಮಸ್ಕಾರ.